ಹಾಯ್ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಂಡೆಕಾಯಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಬೆಂಡೆಕಾಯಿ ಹುರ್ಕೊಳ್ಳೋಣ ಅಂತ ನೋಡಿ ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಟ್ಬಿಟ್ರೆ ಒಂದು ಹಾಫ್ ಆನ್ ಅವರ್ ಆಗುತ್ತಲ್ವ, ಅಷ್ಟೊತ್ತಿಗೆ ನೆಂದಿರುತ್ತೆ ಚಪಾತಿ ಹಿಟ್ಟು. ಚಪಾತಿ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಈ ಕಡೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಿದ್ದೀನಿ ನೋಡಿ. ಹಾಲು ಕಾಯಿಸಿ ಆಮೇಲೆ ಟೀ ಮಾಡ್ತಾಯಿದ್ದೀನಿ. ಟೀ ಆಗಿದ ತಕ್ಷಣ ಟೀ ಕುಡಿದ್ಬಿಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಟೀ ಕುಡಿದು ಆಮೇಲೆ ಇದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿನ ಸ್ವಲ್ಪ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಬಾಣಲೆಲಿ ಇಟ್ಟಿದ್ದೀನಿ ನೋಡಿ. ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೆಂಡೆಕಾಯಿ ಹುರಿಲಿಲ್ಲ ಅಂದರೆ ಅದು ಒಂಥರ ಲೋಳೆ ಲೋಳೆ ಥರ ಆಗಿಬಿಡುತ್ತೆ. ಇಲ್ಲಿ ಬೆಂಡೆಕಾಯಿ ಹುರಿಯೋಕ್ಕೆ ಈ ಕಡೆ ಇಟ್ಟಿದ್ದೀನಿ ನೋಡಿ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಬೋದು, ಬಟ್ ನಾನು ಎಣ್ಣೆ ಏನೂ ಹಾಕಲ್ಲ ಫ್ರೆಂಡ್ಸ್, ಹಾಗೆ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗುತ್ತೆ ಹಂಗೇನೆ. ಹಂಗಾಗಿ ಚೆನ್ನಾಗಿ ಹಂಗೆ ನಮ್ಮ ಮನೆಯವರು ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಡಿ ಅಂತ, ಬೇರೆ ಕೆಲಸ ಇತ್ತು, ಹಾಗಾಗಿ ಅವ್ರು ಫ್ರೈ ಮಾಡ್ತಿದ್ದಾರೆ. ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಟಿದ್ದೀನಿ. ತೆಗೆದಿಟ್ಟಾದಮೇಲೆ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಎಲ್ಲ ಖಾಲಿ ಆಗಿಬಿಟ್ಟಿದೆ ಸಾಸಿವೆ ಜೀರಿಗೆ, ನೋಡಿಕೊಂಡೇ ಇಲ್ಲ ನಾನು. ಅದಕ್ಕೆಲ್ಲ ಈಗ ರೆಡಿ ಮಾಡಿ ಹಾಕ್ಕೊಬೇಕು. ಸ್ವಲ್ಪ ಸಾಸಿವೆ ಇತ್ತು, ಎಲ್ಲ ಬಾಕ್ಸಲ್ಲಿದೆ, ದೊಡ್ಡ ಬಾಕ್ಸ್ಗಳಲ್ಲಿ ಚಿಕ್ಕ ಚಿಕ್ಕದಕ್ಕೆ ಹಾಕ್ಕೊಳ್ಬೇಕು. ಸಾಸಿವೆ ಹಾಕ್ಬಿಟ್ಟು ಈ ಕಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಅಂತ. ಈಗ ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಸುಲಿದು ಇಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿರಲಿಲ್ಲ. ಈಗ ಹಂಗೆ ಕೈಯಲ್ಲೇ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಲ್ವ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಖಾಲಿ ಆಗಿಬಿಟ್ಟಿತ್ತು, ಹಸಿಮೆಣ್ಸಿಕಾಯಿ ಇದ್ದರೆ ಟೇಸ್ಟಿಗೆ 1-2 ಹಾಕ್ತಾಯಿದ್ದೆ ನಾನು. ಯಾಕಂದರೆ ಆಮೇಲೆ ಸಾಂಬಾರು ಪುಡಿ ಹಾಕ್ತೀವಲ್ವ, ಹಾಗಾಗಿ 1-2 ಹಾಕ್ತಿದ್ದೆ ಟೇಸ್ಟಿಗೆ ಅಷ್ಟೇ. 1-2 ಇದು ಈರುಳ್ಳಿ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಕರ್ಬೇವಿನ ಸೊಪ್ಪು ಮರೆತುಬಿಟ್ಟಿದೆ, ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ. ಕರ್ಬೇವಿನ ಸೊಪ್ಪೆಲ್ಲ ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಫಸ್ಟೇ ಟೊಮೊಟೊ ಹಾಕ್ತೀನಿ ಅದಕ್ಕೆ, ಆಮೇಲೆ ಬೆಂಡೆಕಾಯಿ ಹಾಕ್ತೀನಿ. ಯಾಕಂದರೆ ಬೆಂಡೆಕಾಯಿ ಫ್ರೈ ಆಗಿರುತ್ತೆ ಆಲ್ರೆಡಿ ಅಲ್ವಾ, ಹಾಗಾಗಿ ಫಸ್ಟೇ ಟೊಮೊಟೊ ಹಾಕಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಾದಮೇಲೆ ಅದು ಆಮೇಲೆ ಬೆಂಡೆಕಾಯಿ ಹಾಕಿದ್ರೆ ಸರಿಯಾಗುತ್ತೆ. ಅಲ್ಲಿವರೆಗೂ ಅದು ಅಷ್ಟೊಂದೇನು ಟೇಸ್ಟ್ ಅನಿಸಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕಬೇಕು. ಬೆಂಡೆಕಾಯಿ ಹಾಕಾದ್ಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕಿ ಅದಕ್ಕೆ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಆಲ್ಮೋಸ್ಟು ಬೆಂಡೆಕಾಯಿ ಉರಿಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಇದಾಗಿರುತ್ತಲ್ವ, ಹಾಗಾಗಿ ಆಮೇಲೆ ಬೆಂಡೆಕಾಯಿ ಹಾಕ್ಬಿಟ್ಟು ಟೊಮೊಟೊ ಹಾಕಿದ್ರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗೋಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಟೊಮೊಟೊ ಫ್ರೈ ಮಾಡ್ಕೊಂಡು ಬೆಂಡೆಕಾಯಿ ಹಾಕ್ತೀನಿ. ಅದಾದಮೇಲೆ ಬೆಂಡೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಚೆನ್ನಾಗಿರುತ್ತೆ. ಕಾಯಿ ಫಸ್ಟೇ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಕಾಯಿ ತುರಿ ಹಾಕಾದ್ಮೇಲೆ ಅದಕ್ಕೆ ಈಗ ಅದು ಮತ್ತು ತೆಟ್ಟೆಲಿತ್ತಲ್ವ ಕಾಯಿ ತುರಿದಿದ್ದು, ಅದು ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಗೊಜ್ಜು ಸ್ವಲ್ಪ ಚೆನ್ನಾಗಿ ಗೊಜ್ಜು ಥರ ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ಈಗ ಸಾಂಬಾರು ಪುಡಿ ಹಾಕ್ತಿದ್ದೀನಿ ನೋಡಿ. ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ಬರೀ ಧನಿಯಾ ಕಾಳೆಲ್ಲ ಹಾಕಿ ಮಾಡಿಸ್ಕೊತೀವಲ್ಲ ಅದು. ಇದು ಮಿಕ್ಸ್ ಸಾಂಬಾರು ಪುಡಿ ಅಂದರೆ ಧನಿಯಾ ಮತ್ತು ಇದು ಚಿಲ್ಲಿ ಹಾಕ್ಬಿಟ್ಟು ಮಾಡಿಸ್ಕೊಂಡಿರ್ತೀವಲ್ಲ ಅದು ಎರಡು ಸ್ವಲ್ಪ. ಅದಕ್ಕೆ ಬರೀ ಧನಿಯಾ ಪುಡಿ ಖಾರ ಇರಲ್ಲ, ಇದು ಸ್ವಲ್ಪ ಖಾರ ಇರುತ್ತೆ, ಹಾಗಾಗಿ 2 ಮಿಕ್ಸ್ ಮಾಡಿ ಹಾಕ್ತೀನಿ ನಾನು. 2 ಹಾಕಾದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ನಮ್ಮ ಮನೆಯವ್ರು ಹಾಕ್ತಿದ್ದಾರೆ ಸಾಲ್ಟ್ ಎಲ್ಲನೂ. ನಾನು ಇವತ್ತು ವಿಡಿಯೋ ಮಾಡ್ತೀನಿ, ನೀನು ಹಾಕು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲ ಹಾಕ್ಬಿಟ್ಟು ನೋಡಿ, ಈ ಥರ ಗೊಜ್ಜು ರೆಡಿ ಆಗಿದೆ. ನಂದು 5 ನಿಮಿಷ ಅದು ರೆಡಿ ಆಗಿಬಿಡುತ್ತೆ. ಆಮೇಲೆ ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಡ್ಯೂಟಿ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು. ಈ ಕಡೆ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಗೊಜ್ಜು ತೆಗೆದು ಆ ಕಡೆ ಇಟ್ಟಿದ್ದೀನಿ, ಅಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಚಪಾತಿ ಆಗೋಷ್ಟೊತ್ತಿಗೆ ಅದು ರೆಡಿ ಆಗಿಬಿಡುತ್ತಲ್ವ, ಹಾಗಾಗಿ ಆ ಕಡೆ ಇಟ್ಟಿದ್ದೀನಿ. ನೋಡಿ, ಈ ಕಡೆ ಚಪಾತಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಚಪಾತಿ ಉಂಡೆಗಳು ಮಾಡಿಕೊಂಡು ಚಪಾತಿ ಲಟ್ಟಿಸಿ ಆ ಕಡೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹೆಂಚು ಕಾಯ್ದಿದ್ರೆ ಬೇಗ ಚಪಾತಿನೂ ಚೆನ್ನಾಗಾಗುತ್ತೆ. ಈ ಕಡೆ ಚಪಾತಿ ಕೂಡ ರೆಡಿ ಆಯಿತು. ಹಾಕಿದಾದ ತಕ್ಷಣ ನಮ್ಮ ಮನೆಯವ್ರಿಗೆ ಟಿಫನಿಗೆ ರೆಡಿ ಮಾಡಿ ಟೈಮ್ ಆಯಿತು ಅಂದ್ರಲ್ವ, ಹಾಗಾಗಿ ಹಂಗೇ ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನೂ ಚಪಾತಿ ಹೊಸಿಬೇಕಲ್ಲ, ಅದಕ್ಕೆ ಹಿಟ್ಟೆಲ್ಲ ಏನು ಕ್ಲೀನ್ ಮಾಡಿಲ್ಲ, ಬೇಜಾರು ಮಾಡ್ಕೊಬೇಡಿ. ಹಂಗಾಗಿ ನಮ್ಮ ಮನೆಯವ್ರಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ 2 ಹಾಕ್ತಾಯಿದ್ದೀನಿ ನೋಡಿ ತಟ್ಟೆಗೆ.
ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಚಪಾತಿ ಬೆಂಡೆಕಾಯಿ ಪಲ್ಯ ಹೇಗಿದೆ ನೋಡಿ. ನಾವು ಈ ಥರನೇ ಬೆಂಡೆಕಾಯಿ ಪಲ್ಯ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.